ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಮೈಸೂರಿಗೆ ಮೇಕೋವರ್ಗೆ ಅಂತ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 4:15 ಆಗಿದೆ. ಅವರು ಒಂದು 5 ಗಂಟೆ ಅಷ್ಟರಲ್ಲಾದ್ರೂ ನೆಲಮಂಗಲದ ಹತ್ರ ಬನ್ನಿ, ಅಲ್ಲಿಂದ ಪಿಕ್ ಮಾಡಿಕೊಂಡು ಬೆಂಗಳೂರು ರೂಟಲ್ಲೇ ಮೈಸೂರಿಗೆ ಹೋಗೋಣ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಷ್ಟು ಬೇಗ ಎದ್ದು ಚಳಿಲಿ ನಾನು ಬಿಡಿಸ್ಕೊತಾ ಇದ್ದೀನಿ ಹಸ್ಬೆಂಡ್ ಕೈಲಿ. ಇಲ್ಲಿ ನಾವು ನೈಟು ಕಾಲ್ ಮಾಡಿ ಡಿಪೋದಲ್ಲಿ ಕೇಳಿದಾಗ ಬಸ್ ಸ್ಟ್ಯಾಂಡಿಗೆ ಬರಲ್ಲ ಬಸ್ಸು, ಇಲ್ಲೊಂದು ಟೀ ಸ್ಟಾಲ್ ಇದೆ, ಅಲ್ಲಿಗೆ ಬಸ್ ಅಲ್ಲಿ ನಿಲ್ಲಿಸುತ್ತೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ಅಂದ್ಬಿಟ್ಟು ನಾವಿಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದಕ್ಕೆ ಇಲ್ಲಿ ಬಂದು ಕಾದ್ವಿ. ಒಂದು ಅರ್ಧ ಗಂಟೆನೇ ಕಾದ್ವಿ. ಒಂದು 2 ಬಸ್ ಬಂತು, ಆದರೆ ಅದು ಸ್ಟಾಪ್ ಕೊಟ್ಟಿಲ್ಲ. ಆಮೇಲೆ ಎಲ್ಲ ಬಸ್ಸು ಕೂಡ ಇನ್ನೇನು ಹತ್ತತ್ರ 5 ಗಂಟೆ 5:15 ಆಗ್ತಾನೆ ಬಂದ್ಬಿಡ್ತು. ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಎಲ್ಲ ಬಸ್ಸು ಹೋಗೋ ಥರ ನೋಡಿದ್ವಿ, ಹಾಗಾಗಿ ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಈ ವಿಡಿಯೋನ ಶೂಟ್ ಮಾಡಿ 1 ಮಂತ್ ಮೇಲಾಗಿದೆ. ಇನ್ನೊಂದು ಫೋನಲ್ಲಿತ್ತು, ಹಾಗಾಗಿ ನಾನು ಎಡಿಟ್ ಮಾಡಿ ಹಾಕೋದು ತುಂಬ ಡಿಲೇ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಆಲಲ್ಲಿಕ್ಕಿ, ಸೊ ದಟ್ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. 5:15 ಹಂಗೆ ಬಸ್ ಸಿಕ್ತು. ನಾನು 6 ಗಂಟೆ ಅಷ್ಟರಲ್ಲೆಲ್ಲ ನೆಲಮಂಗಲಕ್ಕೆ ರೀಚ್ ಆಗಿದ್ದೆ. ಅವರು ಕೂಡ ಒಂದು 6:15 ಹಂಗೆ ಬಂದರು. ಆಮೇಲೆ ಮತ್ತೆ ಬೆಂಗಳೂರು ಕಡೆಯಿಂದ ಹೋದರೆ ತುಂಬ ಲಾಂಗ್ ಆಗುತ್ತೆ ಅಂತ ಮತ್ತೆ ಕುಣಿಗಲ್ ರೂಟಿಂದನೇ ಬಂದರು. ಹಾಗಾಗಿ ನಾನು ಅಷ್ಟು ಬೇಗ ಎದ್ದು ಬಸ್ ಕ್ಯಾಚ್ ಮಾಡಿ ಬಂದಿದ್ದು ವೇಸ್ಟ್ ಅನ್ನೋ ಥರ ಅನ್ನಿಸ್ಬಿಡ್ತು. ಬಿಕಾಸ್ ಅವರಿಗೂ ಗೊತ್ತಿರಲಿಲ್ಲ, ಹಂಗಾಗಿ ಈ ಮಿಸ್ಟೇಕ್ ಆಯಿತು ಅಷ್ಟೇ. ಇವಾಗ ಫೋಟೋಗ್ರಾಫರು ಮೈಸೂರಲ್ಲಿ ಅಂದರೆ ಪ್ಯಾಲೇಸ್ ಮುಂದೆ 8 ಗಂಟೆ ತನಕ ಅಷ್ಟೇ ಫೋಟೋಶೂಟಿಗೆ ಅವಕಾಶ ಇರುತ್ತೆ. ಆಮೇಲೆ ಟ್ರಾಫಿಕ್ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಪೊಲೀಸವರೆಲ್ಲ ಕಳಿಸ್ಬಿಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋದ್ವಿ. ಆದಷ್ಟು ಅಲ್ಲಿಗೆ ಹೋಗೋಷ್ಟರಲ್ಲಿ 8 ಗಂಟೆ 8:15 ಹಂಗೆ ಹೋಗ್ಬಿಟ್ಟಿತ್ತು. ಆಮೇಲೆ ಅಲ್ಲೇ ಒಂದು ಕ್ಯಾಂಪ್ನ ಕೊಟ್ಟಿದ್ದರು, ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆಲ್ಲನೂ ಕೂಡ ಫೋಟೋಗ್ರಾಫರ್ಸು. ಅದರಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಿಂಪಲ್ಲಾಗೆ ನಾನು ಮೇಕವ್ರನ್ನ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ಶೂಟ್ಗೆ ಬೇಕಾದ್ರೆ ನೀಟಾಗಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಗೌನು ನಮ್ಮ ಅಕ್ಕನ ಹತ್ರನೇ ರೆಂಟಿಗೆ ತೊಗೊಂಡಿದ್ರು. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಅವ್ರ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಬೈ ಮಾಡ್ಬೋದು. ಮೆಟರ್ನಿಟಿ ಶೂಟು, ಪ್ರೀ ವೆಡ್ಡಿಂಗ್ ಶೂಟ್ಗೆ ಯಾವುದಕ್ಕಾದ್ರೂ. ಇವಾಗ ಫಸ್ಟು ಶೂಟು ಮೈಸೂರು ಪ್ಯಾಲೇಸ್ ಮುಂದೆ ನಡೀತಾ ಇದೆ. ಮತ್ತು ನಾನು ಪ್ರೀ ವೆಡ್ಡಿಂಗ್ ಶೂಟ್ ಮೇಕೋವರ್ ನಾನಿದೆ ಫಸ್ಟು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿರೋದು ಕೂಡ ಇದೆ ಫಸ್ಟು. ಇಲ್ಲಿನ ಎಕ್ಸ್ಪೀರಿಯೆನ್ಸ್ನ ನಾನು ನಿಜವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು. ನಾನು ತುಂಬಾ ಕಲಿತೆ, ಹೆಂಗಿರುತ್ತೆ ಏನು ಎಲ್ಲನೂ ಕೂಡ ನನಗೂ ಸ್ವಲ್ಪ ಅರ್ಥ ಆಯಿತು, ಎಲ್ಲ ಕೂಡ ಗೊತ್ತಾಯಿತು. ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟು ಶೂಟ್ನ ಮುಗಿಸ್ಕೊಂಡ್ವಿ. ಒಂದು 9:30 10 ಗಂಟೆ ತನಕ ಪ್ಯಾಲೇಸ್ ಮುಂದೆನೇ ಆ ಕಡೆ ಈ ಕಡೆ ಎಲ್ಲ ಆಯಿತು. ಆಮೇಲೆ ಟಿಫನ್ ಮಾಡೋಣ ಅಂತ ಟಿಫನ್ ಬಂದಿದ್ವಿ. ನಾನು ಸೆಟ್ ದೋಸೆ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಲೊಕೇಶನ್ ಬಂದು ಇಲ್ಲೇ ಒಂದು ಕೆರೆ ಇತ್ತು, ಆ ಕಡೆ ಇಲ್ಲಿ ಸ್ಪೇಸು ತುಂಬಾ ಚೆನ್ನಾಗಿತ್ತು, ಗ್ರೀನರಿ, ಹಾಗಾಗಿ ಈ ಕಡೆ ಕರ್ಕೊಂಡು ಬಂದಿದ್ದಾರೆ. ಇವಾಗ ಸೆಕೆಂಡ್ ಶೂಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಕಾರಲ್ಲೇ ಕೂತ್ಕೊಂಡು ರೆಡಿನ ಮಾಡ್ತಾಯಿದ್ದೀನಿ. ಆವಾಗಲೇ ಜಸ್ಟು ಸ್ಕಿನ್ ಪ್ರೆಪ್ ಮಾಡ್ಕೊಂಡಿದ್ದೆ ಮತ್ತು ಬೇಸಿಕ್ ಎಲ್ಲ ಮಾಡಿದ್ದೆ. ಅದ್ರ ಮೇಲೇ ಇವಾಗ ವೈಪ್ ಮಾಡಿ ಮತ್ತೆ ಮಾಡೋದಕ್ಕಾಗಲ್ಲ, ಟೈಮ್ ಕೂಡ ಇರಲಿಲ್ಲ. ಅವರು ಇನ್ನೂ 3-4 ಪ್ಲೇಸ್ನ ಅವರು ಕವರ್ ಮಾಡಬೇಕು ಅಂತ ಅಂದರು ಅಂದ್ಬಿಟ್ಟು ಆದಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಈ ಥರ ಔಟ್ಡೋರ್ ಶೂಟ್ಸ್ಗೆ ಹೋದಾಗ ಇರೋ ಪ್ಲೇಸಲ್ಲೇ ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ವರ್ಕ್ನ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡೆ. ಈ ಔಟ್ಡೋರ್ ಶೂಟ್ಸ್ಗೆಲ್ಲ ಹೋದಾಗ ಇದೇ ಥರ ಪ್ಲೇಸ್ ಬೇಕು ನಮಗೆ, ಇದೇ ಥರ ಜಾಗ ಇರಬೇಕು, ಇದೇ ಥರ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೂ ಆಗಲ್ಲ. ಅಲ್ಲಿ ಯಾವ ರೀತಿ ಇರುತ್ತೋ ಅದಕ್ಕೆ ನಾವು ಅಡ್ಜಸ್ಟ್ ಹಾಕ್ಕೊಂಡು ನಮ್ಮ ವರ್ಕ್ನ ನಾವು ಪ್ರಾಮಾಣಿಕವಾಗಿ ನೀಟಾಗಿ ಕೊಡಬೇಕು ಅನ್ನೋದನ್ನು ನಿಜವಾಗ್ಲೂ ನಾನು ಅರ್ಥ ಮಾಡಿಕೊಂಡು ಮಾಡಿದ್ದೀನಿ. ಈಗ ಯಾವುದೇ ಒಂದು ವರ್ಕು ಫುಲ್ ಕಂಪ್ಲೀಟಾಗಿ ಅದ್ರ ಸಕ್ಸಸ್ಫುಲ್ ಆಗಿರೋವಂಥ ಔಟ್ಪುಟ್ ಬಂತು ಅಂತ ಅಂದರೆ ಅದರಿಂದ ತುಂಬ ಜನದ ಎಫರ್ಟ್ ಕೂಡ ಇರುತ್ತೆ. ಹಾಗೇ ನಾವೊಬ್ಬರೇ ಕಷ್ಟಪಟ್ಟರೆ ಸಾಕಾಗಲ್ಲ, ನಾವೊಬ್ಬರೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕಾಗಲ್ಲ. ಮಾಡಿಸ್ಕೊಳ್ಳೋರು ಕೂಡ ಅಷ್ಟೇ ಪೇಷನ್ಸ್ ಬೇಕು, ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಆವಾಗಷ್ಟೇ ರಿಸಲ್ಟ್ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಇವರು ಕೂಡ ನೀಟಾಗೆ ಕೋಆಪ್ರೇಟ್ ಮಾಡಿಕೊಂಡು ನೀಟಾಗೆ ನಾನು ಹೆಂಗೆ ಹೇಳ್ತೀನಿ ನನಗೆ ಇರೋ ಸ್ಪೇಸಲ್ಲೇ ಕೂಡ ಅರ್ಥ ಮಾಡಿಕೊಂಡು ಮಾಡಿಸ್ಕೊಂಡ್ರು. ಅದು ನನಗೆ
ತುಂಬ ಖುಷಿ ಆಯಿತು. ಆ್ಯಂಡ್ ಇವರೊಬ್ಬರೇ ಅಂತ ಅಲ್ಲ, ನನಗೆ ಸಿಗೋ ಕ್ಲೈಂಟ್ಗಳೆಲ್ಲನೂ ಕೂಡ ಅರ್ಥ ಮಾಡ್ಕೊಳ್ತಾರೆ ಮತ್ತು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಈಗ ನಾವು ಮಾಡ್ತಿದ್ದೀವಿ ಅಂದರೆ ನಮ್ಗೆ ಎಷ್ಟು ಪೇಷನ್ಸ್ ಬೇಕೋ ಅವ್ರು ಮಾಡಿಸ್ಕೊಳ್ಳೋರ್ಗೂ ಅಷ್ಟೇ ಪೇಷನ್ಸ್ ಬೇಕಾಗಿರುತ್ತೆ. ಅದನ್ನು ಅವರು ತಾಳ್ಮೆ ಕಳ್ಕೊಳ್ದಲೆ ಅವರ ಬಿಗ್ ಡೇಗೆ ಅವರು ಎಷ್ಟು ಪ್ರಿಪ್ರೇಷನ್ನ ಮಾಡಿಕೊಂಡು ಅವರು ಎಷ್ಟು ಮೆಮೊರೀಸ್ನ ಮಾಡ್ಕೊಳ್ಬೇಕು ಅಂತ ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೋ ಅದೇ ಥರ ನಾವು ಕೂಡ ಪ್ರಿಪೇರ್ನ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಇಬ್ಬರು ಕೂಡ ಹೊಂದಾಣಿಕೆಯಲ್ಲಿ ಮಾಡಿದ್ರೆ ಮಾತ್ರ ಅದು ರಿಸಲ್ಟ್ ಬರೋದಕ್ಕೆ ಸಾಧ್ಯ. ಇವಾಗ ಸೆಕೆಂಡ್ ಶೂಟ್ನ ಮಾಡ್ತಾಯಿದ್ದಾರೆ. ಸ್ವಲ್ಪ ಬಿಸಿಲು ಅಂದರೆ ಬಿಸಿಲೇ ಇತ್ತು. ನೆನ್ನೆ ಮೊನ್ನೆ ಎಲ್ಲ ಅದ್ರ ಹಿಂದೆ ಮುಂದೆ ಬಿಸಿಲೇನಿರಲಿಲ್ಲ. ಇವತ್ತೇನೋ ಫುಲ್ ಬಿಸಿಲು ಅಂದರೆ ಬಿಸಿಲು ಇತ್ತು. ಇದು ಕಂಪ್ಲೀಟ್ ಲುಕ್ಕು ನೀವು ನೋಡ್ಬೋದು. ಜಸ್ಟ್ ಒಂದು ಪೋನಿಟೈಲ್ ಹಾಕಿ ಮೇಕೋವರ್ ಮಾಡಿದ್ದೀನಿ ಸಿಂಪಲ್ಲಾಗೆ. ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಹಿಂಗೇ ಇರುತ್ತೆ, ಹೆವಿ ಎಲ್ಲ ಏನೂ ಇರೋಲ್ಲ, ಕ್ರಿಂಪ್ ಆ ಥರ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಶೂಟ್ ಮುಗಿಸ್ಕೊಂಡು ಊಟದ ಟೈಮ್ ಕೂಡ ಆಗಿತ್ತು. ಇನ್ನೊಂದು ಕಡೆ ಹೋಗಬೇಕು, ಅಲ್ಲಿ ಹಳ್ಳಿ ಮನೆ ಅಂತ ಹೇಳ್ಬಿಟ್ಟು ಅಲ್ಲಿ ಶೂಟ್ ಮಾಡ್ತಾರೆ. ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಊಟ ಮಾಡಿಕೊಂಡೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಅಂದರೆ ನನಗೆ ಸ್ವಲ್ಪ ತಿಂಡಿನೂ ಕೂಡ ಲೇಟಾಗಿ ತಿಂದ್ವಲ್ವ, ಈ ಊಟನೂ ಸ್ವಲ್ಪ ಬೇಗನೆ ತಿಂದ್ವಿ, ಹಾಗಾಗಿ ಸ್ವಲ್ಪ ಹೆವಿ ಅನ್ನೋ ಥರ ಅನ್ನಿಸ್ತು ಊಟ. ಬಟ್ ಊಟ ಚೆನ್ನಾಗಿತ್ತು, ಹಳ್ಳಿ ಫೀಲ್ ಕೊಡ್ತಾಯಿತ್ತು ಜಾಗ ಕೂಡ. ಆ್ಯಂಡ್ ಇದೇ ನೆಕ್ಸ್ಟು ಥರ್ಡ್ ಲೊಕೇಶನ್ನು ಬಂದಿರೋದು ಹಳ್ಳಿ ಮನೆ ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಇವರು ಟ್ರೆಡಿಷ್ನಲ್ ಡ್ರೆಸ್ ತೊಗೊಂಬಂದಿದ್ರು, ಲೆಹೆಂಗಾ. ಅದಕ್ಕೆ ತಕ್ಕಂಗೆ ಮತ್ತು ನೆಕ್ಸ್ಟ್ 2 ಶೂಟಿಗೂ ತಕ್ಕಂಗೆ ಹೇರ್ ಸ್ಟೈಲ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮುಂದೆ ರೋಲ್ ಮಾಡಿ ಹಿಂದೆ ಹೇರ್ ಸ್ಟೈಲ ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತೀನಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾನು ಹೊರಡ್ತೀನಿ. ಬಿಕಾಸ್ ಅವ್ರದ್ದು ಇನ್ನೂ ಒಂದು ಫೈರ್ ಕ್ಯಾಂಪ್ ಶೂಟು, ಇನ್ನೂ 1-2-3 ಶೂಟೆಲ್ಲ ಇದೆ. ಅದನ್ನೆಲ್ಲ ಕಾಯ್ಕೊಂಡು ಕೂತ್ಕೊಂಡ್ರೆ ನನಗೂ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಅವರು ಹೇಳಿದೆ ನಾನು, ಅವರು ಹೊರಡಿ ಅಂತಲೂ ಕೂಡ ಹೇಳಿದರು. ಇವಾಗ ನಾನು ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂದರೆ, ಅವ್ರದ್ದು ಹೇರ್ ತುಂಬ ಲಾಂಗ್ ಕೂಡ ಇತ್ತು. ಜಸ್ಟ್ ಒಂದು ಪೋನಿಟೈಲ್ ಥರ ಹಾಕಿ ಇನ್ನೊಂದು ಕೆಳಗಡೆ ರಬ್ಬರ್ ಬ್ಯಾಂಡ್ ಹಾಕಿ ಅದ್ರ ಮಧ್ಯದಿಂದ ಫುಲ್ ಹೇರ್ನ ಹಾಕಿ ಟ್ವಿಸ್ಟ್ ಮಾಡಿ ಒಂದೊಂದೇ ಎಳೆನ ತೆಗೆದ್ರೆ ಈ ರೀತಿಯಾಗಿ ಹೇರ್ ಸ್ಟೈಲ್ ಬರುತ್ತೆ. ನಾನು ನೆಕ್ಸ್ಟು ನಿಮಗೆ ಹೇರ್ ಸ್ಟೈಲ್ಸು ಎಲ್ಲ ತುಂಬ ಜನ ಕೇಳ್ತಾ ಇದ್ದೀರಾ, ಮೇಕಪ್ ಕಿಟ್ಟು ಎಲ್ಲನೂ ಕೂಡ ವ್ಲಾಗ್ ಮಾಡಿ ಅಂತ. ನಾನು ಆದಷ್ಟು ಬೇಗ ಮಾಡ್ತೀನಿ. ಸ್ವಲ್ಪ ನನ್ನದೇ ಆದ ಸ್ಪೇಸ್ನ ನಾನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದನ್ನು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವೇನು ಕೇಳ್ತೀರಾ ನಾನು ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನೀವು ಕೇಳ್ತಾ ಇರೋದನ್ನು ಹಾಕೋಕ್ಕಾಗ್ತಾಯಿಲ್ಲ, ಸೊ ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದ್ದಾರೆ. ಇಲ್ಲಿ ಒಂದೇ ಒಂದು ಮನೆ ಇರೋದು, ಅದರಲ್ಲೇ ಎಲ್ಲರೂ ರೆಡಿಯಾಗಬೇಕು. ಇಲ್ಲಿ ಒಂದು 4-5 ಜೋಡಿ ಬಂದಿತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರೇನೆ. ಹಾಗಾಗಿ ಸ್ವಲ್ಪ ಬೇಗ ಬನ್ನಿ ಅಂದರೆ ತುಂಬ ಜನ ಫೋಟೋಗ್ರಾಫರ್ಸ್ ಕೂಡ ವೆಯ್ಟ್ ಮಾಡ್ತಿದ್ರು. ಪ್ಲೇಸ್ಗಳು ಎಲ್ಲರೂ ಒಟ್ಟಿಗೆ ತುಂಬಿಕೊಂಡ್ರೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ರದ್ದೇ ನೋಡ್ಬೋದು ನೀವು ಎಷ್ಟು ಜನ ಅಲ್ಲಿ ಫೋಟೋಗ್ರಾಫರ್ಸ್ ಕಾಯ್ತಿದ್ರು ಅಂತ. ಹಾಗಾಗಿ ಸ್ವಲ್ಪ ಬೇಗನೆ ಮಾಡಿಕೊಟ್ವಿ. ಅವರು ರಿವ್ಯೂ ಕೂಡ ಕೊಟ್ಟಿದ್ರು, ರಿವ್ಯೂ ಕೂಡ ನೀವು ಕೇಳಿಸ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ಬೇಕಾ? ಹಂಗೆ ಹೇಳೋಣ. ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ನನ್ನ ಮೇಕಪ್ಪು, ನನ್ನ ವರ್ಕ್ ಬಗ್ಗೆ? ನೀವು ಪ್ರಾಂಪ್ಟಾಗಿ ವಿಡಿಯೋಗೆ ನನಗೆ ತುಂಬ ಇಷ್ಟ ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿನೇ ಕಲಿಸಿದ್ದು. ನೀವು ಮಾಡಿರೋ ಮೇಕಪ್ ತುಂಬ ಚೆನ್ನಾಗಿದೆ. ತುಂಬ ಪೇಷನ್ಸಲ್ಲಿ ಎಲ್ಲಿ ಯಾವ ಲೊಕೇಶನ್ಗೆ ಹೋಗಲಿ ಏನಾರು ಆಗಲಿ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತೀರಾ. ಯಾರಾದರೂ ಇದ್ದರೆ ರೂಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನನಗೆ ಮೇಕಪ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ಥ್ಯಾಂಕ್ ಯು. 4:30-5 o'clock ಆಗಿತ್ತು ನಾನು ಹೊರಟಾಗ. ಇಲ್ಲಿಂದ ಫೋಟೋಗ್ರಾಫರ್ ಅಣ್ಣನೇ ಬಿಟ್ಕೊಟ್ರು ಒಂದು ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ 2 ಬಸ್ ಕ್ಯಾಚ್ ಮಾಡಿಕೊಂಡು ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ತುಮಕೂರು ಬಸ್ಗೆ ಹತ್ಕೊಂಡು ಇವಾಗ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಮೈಸೂರಿಂದ ಕುಣಿಗಲ್ಲಿಗೆ ಬರೋಕ್ಕೆ 2.5 hour 3 hour ಬೇಕೇ ಬೇಕು. ಓನ್ ವೆಹಿಕಲ್ ಆದರೆ ಬೇಗ ಹೋಗ್ಬೋದು, ಬಟ್ ಬಸ್ ಅಲ್ವಾ, ಹಾಗಾಗಿ ಒಂದು 3 hours ಬೇಕೇ ಬೇಕು. ಕುಣಿಗಲ್ಲಿಗೆ ಬಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಪ್ಪ ಒಂದು ನಾನೊಂದು ಜ್ಯೂಸ್ ಕುಡ್ಕೊಂಡು ಅಪ್ಪಂಗೆ ಕಾಲ್ ಮಾಡಿದ್ದೆ, ಬಂದರು ಕರ್ಕೊಂಡು ಹೋಗೋಕ್ಕೆ. ಇವಾಗ ಮನೆಗೆ ಬಂದಿದ್ದೀನಿ. 1 hourದಿಂದ ವಿಶಾಲ್ ಬಂದಿದ್ದ, ಅವನು ಈವೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ್ಯಂಡ್ ಅವ್ರ ಊರಲ್ಲೂ ಕೂಡ ಈವೆಂಟ್ ಶುರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಯಾವಾಗಲೇ ನಮ್ಮ ಮನೆಗೆ ಬಂದ್ರೂ ಕೂಡ ಈ ರೀತಿ ಬಾಂಗ್ಡಾ ತವಾ ಫ್ರೈನ ಮಾಡ್ಕೊಂಡು ಬಂದಿರ್ತಾರೆ. ಅದನ್ನು ನಾವು ಅವ್ರು ತಗೊಂಡು ಬಂದಮೇಲೆ ನಾವು ಎಣ್ಣೆ ಹಾಕಿ ತವಾದ ಮೇಲೆ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂತೀವಿ. ಸ್ವಲ್ಪನೂ ಹಾಳಾಗಿರಲ್ಲ. ಅವರು ಸಂಜೆ ಹೊರಡ್ಬೇಕಾದ್ರೆ ಮಾಡಿ ಪ್ಯಾಕ್ ಮಾಡಿ ನೀಟಾಗಿ ಕೊಟ್ಟಿರ್ತಾರೆ. ನೈಟ್ ಎಲ್ಲ ಇರುತ್ತಷ್ಟೇ. ಮಾರ್ನಿಂಗ್ ಒಂದು 7 ಅಷ್ಟರಲ್ಲೆಲ್ಲ ಇಲ್ಲಿಗೆ ರೀಚ್ ಆಗಿರ್ತಾನಲ್ವ, ಹಾಗಾಗಿ ಏನೂ ಹಾಳಾಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನನಗಂತೂ ಮೀನು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಬಾಂಗ್ಡೆ ಮೀನು ತವಾ ಫ್ರೈ ಅಂದರೂ ನನಗಂತೂ ತುಂಬಾ ಇಷ್ಟ. ಕೆಲವೊಂದು ಸರ್ತಿ ಮಸಾಲೆ ಮಿಕ್ಸ್ ಮಾಡಿ ಹಂಗೇ ಮೀನನ್ನ ಡಬ್ಬಗೆ ಹಾಕಿ ಕೊಟ್ಕೊಳ್ಸಿರ್ತಾರೆ. ಕೆಲವೊಂದು ಸರಿ ಟೈಮ್ ಇದ್ದರೆ ಈ ರೀತಿಯಾಗಿ ಅವರೇನೆ ಫ್ರೈ ಕೂಡ ಮಾಡಿ ಕೊಟ್ಕೊಳ್ಸಿರ್ತಾರೆ. ಇಲ್ಲಾಂದರೆ ಕೆಲವೊಂದು ಸರಿ ಮೀನು
ಕ್ಲೀನ್ ಮಾಡಿ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸಿರ್ತಾರೆ. ನಾವು ಇಲ್ಲೇ ಮಸಾಲ ಮಾಡ್ಕೊತೀವಿ. ತುಂಬಾ ಚೆನ್ನಾಗಿರುತ್ತೆ. ಮೀನು ಬಾಂಗ್ಡೆ ಮೀನು ತಿಂದಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಈ ಕಡೆ ಜಾಸ್ತಿ ಸಿಗಲ್ಲ ಅಲ್ವಾ, ಹಂಗಾಗಿ ಒಂದೂ ವೇಸ್ಟ್ ಮಾಡ್ದಂಗೆ ತಿಂತೀವಿ ನಾವು ಇದನ್ನು. ಎಲ್ಲನೂ ಬಿಸಿ ಮಾಡಿಡ್ತೀನಿ. ಇವಾಗ ಅಪ್ಪ ಅಮ್ಮ ಸಂಜೆ ಬರೋದು, ಇವತ್ತು ಶನಿವಾರ ಅಲ್ವಾ, ಅಂಗಡಿ ಹತ್ರ ಹೋಗಿದ್ದಾರೆ. ಅವ್ರು ಬಂದಮೇಲೆ ಇನ್ನೂ ಮಿಕ್ಕಿರೋದನ್ನು ಬಿಸಿ ಮಾಡಿಕೊಂಡು ಸಂಜೆಗೆ ತಿಂತೀವಿ. ಮತ್ತು ತಿಂಡಿಗೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಮಧ್ಯಾಹ್ನಕ್ಕೆ ಸಾಂಬಾರನ್ನು ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬಿಕಾಸ್ ಒಬ್ಬರು ಮೆಹಂದಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೆಹಂದಿ ಹಾಕೋ ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಮೊದಲೇ ಎಲ್ಲನೂ ಮಾಡಿಬಿಟ್ಟಿದ್ದೀನಿ. ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ದೆ ಆ್ಯಂಡ್ ಮೊಸರು ಬಜ್ಜಿ ಕೂಡ ಮಾಡಿದ್ದೀನಿ. ಮತ್ತು ದಾಲ್ ಸಾಂಬಾರನ್ನ ಮಾಡಿಟ್ಟಿದ್ದೀನಿ. ಅವ್ರ ಕಡೆ ಎಲ್ಲ ಜಾಸ್ತಿ ಆದೋನೆ ಅವನಿಗೂ ಕೂಡ ಸೆಟ್ ಆಗುತ್ತೆ, ಅಪ್ಪನೂ ಕೂಡ ತಿಂತಾನೆ ಅಂತ ಹೇಳ್ಬಿಟ್ಟು ದಾಲ್ ಸಾರು ಮಾಡಿ ಇಟ್ಟಿದ್ದೀನಿ. ಗುಡ್ ಮಾರ್ನಿಂಗ್. ನೀನು ಏನದು ಮಾಡ್ತಿರೋದು? ಅಮ್ಮ ಮಾಡ್ತಿರೋದು ಏನದು? ಏನದಲ್ಲಿ ರುಚಿ ತಿಂಚಾ ಹೆಂಗೆ ತಿಂಚಾ? ಹಂಗೆ ಯಾರು ಕೊಟ್ಟಿರೋದು? ಮಾಮ ತಂದಿತಾ? ಮೆಹಂದಿಗೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಮೆಹಂದಿಗೆ ಬಂದಿದ್ದರು. ಮೆಹಂದಿ ಹಾಕಿ ಮುಗಿಸಿದ್ದೀನಿ. ಅದರದ್ದು ಲಾಸ್ಟ್ ಕ್ಲಿಪ್ಪಿಂಗ್ ಫೋಟೋಸ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಯಾವುದ್ರಲ್ಲಿ ಮಾಡ್ಕೊಂಡಿದೆ ಅಂತ ಗೊತ್ತಿಲ್ಲ, ಹಾಗಾಗಿ ಮೆಹಂದಿ ಹೇಗಿದೆ ಅಂತ ನೀವು ತಿಳಿಸಿ. ಆ್ಯಂಡ್ ನಾನು ಮೆಹಂದಿ ಹಾಕ್ಬೇಕಾದ್ರೆ ನನ್ನ ತಮ್ಮ ಅನ್ನಕ್ಕೆ ಇಟ್ಟಿದ್ದ. ಅದು ಇವಾಗ ಅಪ್ಪುಗೆ ಸಾಂಬಾರು ಇತ್ತಲ್ವ, ಅನ್ನನ ತಿನ್ನಿಸ್ಕೊಡ್ತಾ ಇದ್ದೀನಿ. ಅವನು ಅನ್ನ ಬೇಡ ಹಪ್ಪಳ ಬೇಕು ಅಂತ ಕೇಳ್ತಿದ್ದಾನೆ. ಏನಾದರೂ ಈ ಥರ ಸೈಡ್ಸ್ ಏನಾದರೂ ಇದ್ದಾಗ ಬರೀ ಸೈಡ್ಸ್ನೇ ಜಾಸ್ತಿ ತಿಂತಾನೆ ಅನ್ನೋದಕ್ಕಿಂತ. ಬನ್ನಿ ಫ್ರೆಂಡ್ಸ್, ಮುದ್ದೆ ಉಣ್ಣೋಣ. ಅಲ್ಲೇ ತಳವಾ ಇಲ್ಲವೇ ತಳೆ ಚಿಂಟಿಯೇ. ಬನ್ನಿ ಫ್ರೆಂಡ್ಸ್, ಮುದ್ದೆ ಉಣ್ಣೋಣ. ಇದು ಬಂದು ರೀಸೆಂಟ್ ವಿಡಿಯೋ. ಅವನಿಗೆ ಊಟ ಎಲ್ಲ ಆಲ್ರೆಡಿ ತಿನ್ನಿಸ್ಕೊಟ್ಟಿದ್ದೆ. ನೈಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ತಿನ್ಬೇಕಾದ್ರೆ ಅವನು ನಮ್ಮ ಅಮ್ಮನ ಜೊತೆ ಮಾತ್ರ ಈ ಥರ ನಮ್ಮ ಅಮ್ಮನ ಜೊತೆ ನಮ್ಮ ಅಮ್ಮ ತುತ್ತಾಕಿ ಕೊಡ್ತಾರೆ, ಹಾಗಾಗಿ ಅವ್ರ ಜೊತೆ ಹೋಗ್ತಾನೆ ಊಟ ತಿನ್ನೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗು ಶಿಶ್ವಾರದಲ್ಲಿ, ಅಂದರೆ ಈ ತಿಂಗಳೇ ಡಿಸೆಂಬರ್ 2 ಕರೆದಿದ್ರು ವೆಯ್ಟ್ ತೂಕ ಹಾಕ್ಸೋದಕ್ಕೆ. ಆವಾಗ ಹೋಗಿರೋದು ನಾನು ಇವಾಗ ತೋರಿಸ್ತಾ ಇರೋದು. ಈ ತಿಂಗಳು ಎಷ್ಟು ತೂಕ ಇದ್ದಾನೆ ಅಂದರೆ 9 kg 600 ಗ್ರಾಮ್ ತೂಕ ಇದ್ದಾನೆ. ಇವತ್ತು ಪೂರ್ತಿ ನೆಟ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಯಾರೂ ಇಲ್ಲ, ನಾನು ಅವನು ಇಬ್ಬರೇ ಅಂಗನವಾಡಿ ಹತ್ರಕ್ಕೆ ಹೋಗಿದ್ದು. ನಿಮಗೆ ಗೊತ್ತಿದೆ ಅಲ್ವ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ಅವನು ನೆಟ್ಕೊಂಡೇ ಬಂದಿದ್ದಾನೆ. ನಾನು ಕೈ ಹಿಡ್ಕೊಂಡಿದ್ದೆ, ನೆಟ್ಕೊಂಡು ಬಂದಿದ್ದ ನನ್ನ ಜೊತೆ. ಇದಿಷ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.